ಬಿಸ್ಮಿಲ್ಲಾ ರಹಮಾನ್ ರಹೀಂ. ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರಿಂದ. ಇವತ್ತು ಅಲ್ಹಮ್ದುಲಿಲ್ಲಾ ವಾಪಸ್ ನಾನು ಇವತ್ತು ನಮ್ಮ ಹಾನರಬಲ್ CM ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಒಂದು ಸೀರಿಯಸ್ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮನವಿ ಮಾಡ್ಕೊಳ್ಳೋದು ಮುಂಚೆ ನಾನು ಸ್ವಲ್ಪ ಏನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಸರ್ ಅಲ್ಹಮ್ದುಲಿಲ್ಲಾ ಎಲ್ಲರೂ ತಿಳಿದಂಗೆ ನಾನು ಬೇಕು ಅಂತ ಕನ್ನಡದಲ್ಲಿ ಸ್ವಲ್ಪ ವೀಕ್ ಇರೋದ್ರಿಂದ ನಾನು ಸ್ವಲ್ಪ ಕನ್ನಡದಲ್ಲಿ ಮಾತಾಡೋದು ಸ್ವಲ್ಪ ಸರಿ ಇಲ್ಲ. ನನಗೆ ಕ್ಷಮಿಸ್ಕೊಂಡು ಕೇಳ್ಕೊಂಡು ನಡೀರಿ ಸರ್. ಯಾವ ಇಶ್ಯೂ ಇದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನಮ್ಮ ವಕ್ಫ್ ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ಗೆ ಸಂಬಂಧಪಟ್ಟಿದ್ದು ನಾನು 2 ಕಡೆ ನಾನು ನೋಡ್ತಾ ಇದ್ದೀನಿ ಸರ್. ಸುಮಾರು 4 ವರ್ಷದಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಇದು ಸುಮಾರು ಮನವಿಯನ್ನು ನಿಮ್ಮ ಆಫೀಸ್ಗೆ ನಾನು ಕಳಿಸ್ಲಿಲ್ಲ, ನಾನು ವಿಡಿಯೋಸ್ನಲ್ಲಿ ಬಂದು ನಾನು ಹೇಳಿದ್ದೀನಿ ನಿಮ್ಗೆ ಮನವಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಅಂದ್ರೆ ಇವತ್ತು ನಾನು ಸ್ವಲ್ಪ ಸೀರಿಯಸ್ ಆಗಿ ನಾನು ನಿಮ್ಗೆ ಒಂದು ಕೇಳ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಒಂದು 2 ಕಡೆದು ವಕ್ಫ್ ಬೋರ್ಡ್ ಬಗ್ಗೆ, ಡಿಸ್ಟಿಕ್ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಸರ್. ಒಂದು ಮೈಸೂರು ವಕ್ಫ್ ಬೋರ್ಡ್, ಒಂದು ಮಂಡ್ಯ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ಒಂದು ಕಮಿಟಿದು ನೋಡ್ತಾ ಇದ್ದೀನಿ. ಇಲ್ಲಿ ಮೈಸೂರು ಪೂರ್ತಿ ಸಿಟಿದು ನಾನು ನೋಡ್ತಾ ಇದ್ದೀನಿ. ಆ ಮೈಸೂರು ಸಿಟಿನಲ್ಲಿ 60 ಕಮಿಟಿದು ನಾನು ನೋಡ್ತಾ ಇದ್ದೀನಿ ಸರ್. ಎಲ್ಲ ದಾಖಲೆ ಜೊತೆನಲ್ಲಿನೇ ನಾನು ನೋಡ್ತಾ ಇರೋದು, ದಾಖಲೆ ಮಡಿಕೊಂಡೇ ಹೇಳ್ಕೊಂಡು ಬರ್ತಾ ಇರೋದು. ಕೆಳಗಡೆಯಿಂದ ಮೇಲ್ಗಡೆ ಗಂಟ ಸುಮಾರು ಎಲ್ಲ ಆಫೀಸರ್ಸ್ಗೆ, ಸೆಕ್ರೆಟರಿಯೇಟ್ಗೆ ಎಲ್ಲರಿಗೂ ಮನವಿಯನ್ನ ಮಾಡಿದ್ದೀನಿ ಸರ್. ನಿಮ್ಗೆ ಇವಾಗ ನಾನು ಹೇಳ್ಕೊಳ್ಳೋಕೆ, ಇಷ್ಟು ದಿವಸಕ್ಕೆ ನಾನು ಕೇಳ್ಕೊಳ್ಳೋಕೆ ಒಂದಿಷ್ಟ ಯಾಕೆ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ ಮಾತನ್ನು, ನಿಮ್ ಹೇಳಿಕೆಗಳು ಎಲ್ಲ ನಾನು ಕೇಳ್ಕೊಂಡು ಬರ್ತಾ ಇದ್ದೀನಿ. ನೀವು ಚೀಫ್ ಮಿನಿಸ್ಟರ್ ಆಗೋದು ಮುಂಚೆನೂ, ಚೀಫ್ ಮಿನಿಸ್ಟರ್ ಆದ್ಮೇಲೇನು ಕರಪ್ಷನ್ ಬಗ್ಗೆ ನೀವು ಬಹಳ ಸೀರಿಯಸ್ ನೋಟ್ ಆಗಿ ಮಾತಾಡ್ತಾ ಇದ್ದೀರಿ. ಆ ಒಂದು ನಿಮ್ ನೋಡ್ಗೆ ನಾನು ನಿಮ್ಗೆ ನಾನು ಯಾವ ರೀತಿಯಿಂದ ಹೇಳಿದ್ರು ನನಗೂ ಗೊತ್ತಿಲ್ಲ. ಆ ಒಂದು ನೋಡ್ಗೆ ನಾನು ಸೀರಿಯಸ್ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಇದಕ್ಕೆ ಯಾರ್ಗನ ನಿಮ್ ಕಡೆಯಿಂದ ಇನ್ಕ್ವೈರಿ ಕೊಂಡಿಸ್ಬಿಟ್ಟು ಮೈಸೂರು ವಕ್ಫ್ ಬೋರ್ಡ್ ನಲ್ಲಿ ಸಿಟಿಗೆ, ಡಿಸ್ಟಿಕ್ಗೆ ಇಲ್ಲ, ಸಿಟಿನಲ್ಲಿ 60 ಕಮಿಟಿ ಇದೆ. ಈ 60 ಕಮಿಟಿನಲ್ಲಿ ಟೆನ್ಸ್ ಆಫ್ ಕ್ರೋರ್ಸ್, ಕೋಟಿ ಮೀನ್ಸ್ ಕೋಟಿ ಗಂಟ ಎಲ್ಲ ಮಿಸ್ಅಪ್ರಾಪ್ರಿಯೇಷನ್ ಆಗ್ಬಿಟ್ಟೈತೆ. ಎಲ್ಲ ದಾಖಲೆ ಇದು ಒಂದು ಸಬ್ಜೆಕ್ಟ್. 2ನೇ ಸಬ್ಜೆಕ್ಟ್, ಪೇಪರ್ಸ್ ಗೆಜೆಟ್ ನಲ್ಲಿ ಇದ್ರೆ ಐಡೆಂಟಿಫಿಕೇಶನ್, ಪ್ರಾಪರ್ಟೀಸ್ ಇಲ್ಲ. ಪ್ರಾಪರ್ಟೀಸ್ ಇದ್ರೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು ದಾಖಲೆ ಇಲ್ಲ ಸರ್. ಇದೆಲ್ಲ ನಾನು ಹೇಳಿಕೆಗಳು ಹುಡುಗಾಟಗೋಸ್ಕರ ಎಲ್ಲ ಹೇಳ್ಕೊಂಡು ಬರ್ತಾ ಇಲ್ಲ. ಇದೆಲ್ಲ ಸೀರಿಯಸ್ ನೋಟ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಮಿಸ್ಅಪ್ರಾಪ್ರಿಯೇಷನ್ ಫಂಡ್ಸ್ ಆಗೈತೆ. ಇದರ ಮೇಲೆ 3ನೇದು ಏನಂತ ಹೇಳಿದ್ರೆ, ಸರ್ಕಾರ ಇಂದಾನು ಕೋಟ್ಯಾಂತ ಗಂಟೆ ರಿಲೀಸ್ ಆಗೈತೆ ದುಡ್ಡು. ಲೆಕ್ಕಾಚಾರನೇ ಇಲ್ಲ ಸರ್ ಯಾರ ಹತ್ರನು. ಎಕ್ಸ್ಪೆಂಡಿಚರ್ ಆಗೈತೆ ಸರ್ಕಾರದ ದುಡ್ಡು, ಅದು ತೋರಿಸ್ತಾ ಇಲ್ಲ ಸರ್. ಇದರ ಮೇಲೆ ಎಲ್ಲ ಪ್ರಭಾವಿಗಳು ಇದ್ದಾರೆ. ಈ ಪ್ರಭಾವಿಗಳಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ಇವ್ರು ಮಾಡ್ಬಿಟ್ಟವ್ರು ಇಂಥವ್ರು ಅಂತ ಹೇಳ್ತಾ ಇಲ್ಲ. ಒಂದು ಇನ್ಕ್ವೈರಿ ಕುಣಿಸಿ. ಒಂದು ಉದಾಹರಣೆಗೆ ನಮ್ಮ ಶಾಸಕರ ಮೇಲೆ ಒಂದು ಇನ್ಕ್ವೈರಿ ಕುಣಿಸಿ. NR ಕ್ಷೇತ್ರ ಶಾಸಕರು ತನ್ವೀರ್ ಸೇಠ್ ಸಾಹೇಬರು, ಇವರು ಸುಮಾರು 5-6 ಸಲ ನಾನು ಶಾಸಕವಾಗಿ ಆಗಿದ್ದೀನಿ ಅಂತ ಹೇಳ್ಕೊಂಡು ಬರ್ತಾವ್ರೆ. ಅವ್ರು 5-6 ಸಲ ಶಾಸಕರು ಆಗಿರೋದು ನಿಜಾನೇ. ಎಲ್ಲೂ ಈ ನಡುವೆ ಅವ್ರದ್ದು ಎಲ್ಲಾ ವಿಡಿಯೋಸ್ ವೈರಲ್ ಆಗ್ತಾ ಐತೆ. ಎಲ್ಲೂ ಹೇಳಲ್ಲ ವಕ್ಫ್ ಬೋರ್ಡ್ಗೆ ಇವ್ರಿಗೆ ಕನೆಕ್ಷನ್ ಏನಿತ್ತು. ಈ 15 ವರ್ಷದಿಂದ ಇವರು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ನಲ್ಲಿನೂ ಇದ್ರು, ಇಲ್ಲಿ ಸಿಟಿನಲ್ಲಿನೂ 5 ಕಮಿಟಿನಲ್ಲಿ ಕೂತವ್ರೆ. ಒಂದ್ ಕಡೆನೂ ಒಂದು ಹೇಳಿಕೆ ಕೊಡಲ್ಲ. ಏನ್ ಇವರು ಮುಚ್ಚಾಕ್ತಾವ್ರೆ. ಸ್ವಲ್ಪ ಪ್ಲೀಸ್ ಸ್ವಲ್ಪ ತೋರಿಸಿ ನೋಡಿ. ಇದು ನೀವು ಒಂದ್ ಹೇಳಿಕೆ ಕೊಟ್ಟಿದ್ದೀರಿ ಅಸೆಂಬ್ಲಿನಲ್ಲಿ,
ನಿಮ್ ಹೇಳಿಕೆ ಆಪೋಸಿಷನ್ ಅವ್ರಿಗೆ ಹೇಳಿದ್ರಿ, ಇನ್ಕ್ವೈರಿ ಮಾಡಿ ಏನು ಅರ್ಧ ಇದೆ ಸಮಥಿಂಗ್ ಏನೋ ಅರ್ಧ ಗುಳ್ಳಿ ಅಂತಾನು ಹೇಳಿದ್ರಿ. ನನ್ಗೆ ದೊಡ್ಡ ಮಾತು ಹೇಳ್ಬಿಟ್ಟು ನಿಮ್ ತರ ನಾನು ಏನು ಹೇಳಲ್ಲ. ಬಟ್ ಕರಪ್ಷನ್ಗೆ ಇಲ್ಲಿ ಏನೋ ಒಂದು ಯಾರನ್ನ ಒಬ್ರು ತಡೆ ಹಾಕ್ಲೇಬೇಕು. ಇವ್ರು ಯಾಕೆ 15 ವರ್ಷ ಗಂಟ ವಕ್ಫ್ ಬೋರ್ಡ್ಗೆ ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ರು ಇವರು. ಬೆಂಗಳೂರಿನಲ್ಲಿನೂ ಇಲ್ಲಿ ಮೈಸೂರಿನಲ್ಲಿನೂ 5 ಕಡೆ. ಯಾಕೆ ಇವರು ನಾನ್ ಇಂಥ ಜಾಗದಲ್ಲಿ ಇದ್ದೆ ನಾನಂತ ಈ ನಡುವೆ ಸುಮಾರು 1-2-3 ತಿಂಗಳಿಂದ ಇವ್ರದ್ದು ವಿಡಿಯೋಸ್ ಎಲ್ಲ ಆರಾಗ್ತಾ ಐತೆ, ವೈರಲ್ ಆಗ್ತಾ ಐತೆ. ಆ ವಿಡಿಯೋನಲ್ಲಿ ಒಂದು ಹೇಳಿಕೆ ಇಲ್ಲ ಇವ್ರದ್ದು. ಏನ್ ಮುಚ್ಚಾಕ್ತವ್ರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಇವರು ಹೇಳ್ಕೊಂಡು ಯಾರಿಗೂ ಜಗತ್ ತಿಳಿಸ್ತಾ ಇಲ್ಲ, ನಮಗೂ ಗೊತ್ತಾಗ್ತಾ ಇಲ್ಲ. ಇದ್ ಬಿಟ್ರೆ ಇನ್ನೊಂದ್ ಕಡೆ ಇವರು ಅಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್ ವಕ್ಫ್ ಬೋರ್ಡ್ ನಲ್ಲಿ ಒಂದು ಕಮಿಟಿನಲ್ಲಿ ಕೂತವ್ರೆ. ಅದರ ಬಗ್ಗೆ ಅಲ್ಲಿ ನನ್ಗೆ ಸ್ವಲ್ಪ ಲೀಗಲ್ ಇಶ್ಯೂ ಇರೋದ್ರಿಂದ ನಾನು ಅದು ಹೆಸರು ಹೇಳಲ್ಲ. ಬಟ್ ಅಲ್ಲೇನು 15 ವರ್ಷದಿಂದ ಚೇರ್ಮನ್ ಆಗಿ ಕೂತವ್ರೆ. ಸರ್ ನಾನು ಹೇಳ್ತಾ ಇದ್ದೀನಿಲ್ಲ ಸರ್, ಪ್ರಾಪರ್ಟೀಸ್ ಇದ್ರೆ ದಾಖಲೆ ಇಲ್ಲ, ದಾಖಲೆ ಇದ್ರೆ ಪ್ರಾಪರ್ಟೀಸ್ ಯಾರ್ಯಾರೋ ಎನ್ಕ್ರೋಚ್ ಮಾಡ್ಕೊಂಡು ಕೂತವ್ರೆ. ಇದು ಯಾವ ರೀತಿಯಿಂದ ಯಾರ್ಯಾರು ಮಾಡವ್ರೆ ಏನ್ ಮಾಡವ್ರೆ ಅಂತ ನಾನು ವಿಡಿಯೋ ಮೇಲೆ ಹೇಳಲ್ಲ. ನೀವು ಪ್ಲೀಸ್ ನಮ್ಮ ಹಾನರಬಲ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಸಮುದಾಯ ಬಗ್ಗೆ ನೀವು ಹೇಳೋದ್ರಿಂದ ಆ ಸೀರಿಯಸ್ನೆಸ್ ಇಂದ ನಾನು ಒಂದು ಇನ್ಕ್ವೈರಿಗೆ ನಾನು ಯಾವ ರೀತಿಯಿಂದ ಹೇಳ್ಬೇಕು, ಯಾವ ರೀತಿಯಿಂದ ಬಿಡ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಮನವಿ ಯಾವ ರೀತಿಯಿಂದ ಮಾಡ್ಕೋಬೇಕು ಅಂತ ಸೀರಿಯಸ್ನೆಸ್ ಮೇಲೆ ಒಂದು ಇನ್ಕ್ವೈರಿ ಕೊಂಡಿಸಿ ಸರ್. ಮಂಡ್ಯ ಅಂಡ್ ಮೈಸೂರಿಗೆ ಐ ಥಿಂಕ್ ಟಿಪ್ ಆಫ್ ದಿ ಐಸ್ಬರ್ಗ್ ಇದು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ಗೆ. ಇಲ್ಲಿ ಇವ್ರು ಇದ್ದಾರೆ ಅಂತ ನಾನು ಎರಡು ನೋಡಿ ಅಂತ ಹೇಳ್ತಾ ಇಲ್ಲ. ಸುಮಾರು ಇಲ್ಲಿ 60 ಕಮಿಟಿ ಇದೆ. ಮೈಸೂರು ಸಿಟಿಗೆ ಒಂದ್ ಕಮಿಟಿನೂ ಕ್ಲೀನ್ ಇಲ್ಲ, ಒಂದ್ ಕಮಿಟಿನೂ ಕ್ಲೀನ್ ಇಲ್ಲ. ಎಲ್ಲ ಕೋಟಿ ಅಂತ ಗಂಟ, ಕೋಟಿ ಗಂಟ ಎಲ್ಲ ದುಡ್ಡು ಎಲ್ಲ ಎರವಟ್ ಮಾಡವ್ರೆ, ಡಾಕ್ಯುಮೆಂಟ್ಸ್ ಇಲ್ಲ. ನಾನು ನೋಡಿ ಸರ್ 4 ವರ್ಷದಿಂದ ನಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಬರೀಕೊಂಡು ಬರ್ತಾ ಇದ್ದೀನಿ. ಮೂವ್ಮೆಂಟ್ ಆಗಕ್ಕೆ, ಫೈಲ್ ಮೂವ್ ಆಗಕ್ಕೆ ಕೊಡಲ್ಲ. ಇದೆಲ್ಲ ನಾನು ವಿಡಿಯೋ ಮೇಲೆ ಹೇಳಕ್ ಆಗಲ್ಲ. ಯಾರು ಮೂವ್ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತ, ಯಾರು ತಡೆ ಹಾಕ್ತಾವ್ರೆ ಅಂತ ನಾನು ಹೇಳಕ್ ಆಗಲ್ಲ. ಒಂದು ಇನ್ಕ್ವೈರಿ ಕುಣಿಸಿ, ಸೀರಿಯಸ್ ಒಂದು ಇನ್ಕ್ವೈರಿ ಕುಣಿಸಿ, ನಮ್ ಜನ ಪರವಾಗಿ, ನಮ್ ಕಮ್ಯುನಿಟಿ ಪರವಾಗಿ. ಆ ಇನ್ಕ್ವೈರಿನಲ್ಲಿ ಸರ್ ವಿಡಿಯೋ ಮೇಲೆ ಹೇಳ್ತಾ ಇದ್ದೀನಿ, ಆ ಇನ್ಕ್ವೈರಿನಲ್ಲಿ ನಾನು ಸುಳ್ಳು ಸಾಬೀತಾದ್ರೆ ಯು ಹ್ಯಾವ್ ಲಾ ಇನ್ ಯುವರ್ ಹ್ಯಾಂಡ್. ನಿಮ್ ಕೈನಲ್ಲಿ ಏನ್ ಸ್ಟ್ರಿಕ್ಟ್ ಕ್ಲಾಸ್ ಇದೆ ನನ್ಗೆ ಫಿಕ್ಸ್ ಮಾಡಿ ಸರ್. ಐ ಒಬ್ಲೈಟ್ ವಿತೌಟ್ 1.001 ಡಿಫೆಂಡಿಂಗ್. ನಾನು ಆ ಇನ್ಕ್ವೈರಿ ಆಫೀಸರ್ಸ್ ನನ್ನ ಮೇಲೆ, ಆ ತನಿಖೆ ಮೇಲೆ ನನ್ನ ಮೇಲೆ ಹೇಳಿದ್ರೆ ನಾನು ಸುಳ್ಳು ಆಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಾಟ್ ಎವರ್ ಕೈಂಡ್ ಆಫ್ ಸ್ಟ್ರಾಂಗ್ ಮೆಷರ್ಸ್ ಅಕಾರ್ಡಿಂಗ್ ಟು ದಿ ಲಾ ಫಿಕ್ಸ್ ಮಾಡಿ ಸರ್. ಅದರ ಆದ್ಮೇಲೆ ಇನ್ನೊಂದು ಸೀರಿಯಸ್ ಮನವಿ ಸರ್. ಇಷ್ಟೊಂದು ನಾನು ಏನ್ ಹೇಳ್ತಾ ಇದ್ದೀನಿ, ಇದಕ್ಕೆ ನಾನು ಯಾವ ರೀತಿಯಿಂದ ಹೇಳ್ಬೇಕು ಏನಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನನ್ ಜನ ಪರವಾಗಿ ಅಂತ ಹೇಳಲ್ಲ, ಕಮ್ಯುನಿಟಿ ಪರವಾಗಿ ಅಂತಾನು ಹೇಳಲ್ಲ. ನನ್ಗೆ ಅನ್ಸ್ತಾ ಐತೆ, ಒಂದ್ ಸೆಕೆಂಡ್ ಉದಾಹರಣೆ, ಇಫ್ ಯು ವಾಂಟ್ ಟು ಟೇಕ್ ಎ ಡಿಸಿಷನ್ ರಿಗಾರ್ಡಿಂಗ್ ದಿ ವಕ್ಫ್ ಬೋರ್ಡ್, ಪ್ಲೀಸ್ ಸರ್, ಫಾರ್ ಹೆವೆನ್ ಸೇಕ್, ಯಾವ ಕಾರಣಕ್ಕೂ ನಮ್ಮವ್ರಿಗೆ ವಕ್ಫ್ ಮಿನಿಸ್ಟ್ರಿ ಕೊಡಕ್ ಹೋಗ್ಬಿಡಿ ಸರ್, ದಯವಿಟ್ಟು ಕೊಡಕ್ ಹೋಗ್ಬಿಡಿ ಸರ್. ನಾನು ಹೇಳ್ಕೊಳಕ್ಕೆ ಅಲ್ಲಿ ಒಂದು ಉದಾಹರಣೆ ಇದೆ. ಅನ್ವರ್ ಮಾಪಡಿ ಕಮಿಷನ್ ರಿಪೋರ್ಟ್ ನಲ್ಲಿ ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅಂತ ನಿಮ್ಗೂ ಗೊತ್ತಿದೆ. ಯಾರ್ಯಾರು ಏನೇನ್ ಹಾಳು ಮಾಡವ್ರೆ ಅಂತ ನಿಮ್ಗೂ ಗೊತ್ತಿದೆ. 2,36,000 ಕೋಟಿ ವರ್ತ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟೀಸ್ ಇವಾಗ ಗಂಟ ಏನಾಯ್ತು ಆ ರಿಪೋರ್ಟ್ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಆ ಒಂದು ಉದಾಹರಣೆ ಮಾಡಿಕೊಂಡು ಇವಾಗ 4 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿಲ್ಲ, ಯಾರು ನಮ್ ಎಕ್ಸ್ ಮಿನಿಸ್ಟರ್ ಇರ್ಲಿ, ಇವಾಗ ಫಾರ್ಮರ್ ಮಿನಿಸ್ಟರ್
ಅವರು ಒಂದು ಹೇಳಿಕೆ ಕೊಡ್ಲಿಲ್ಲ, ಅವರು ಒಂದು ಕರ್ಮಕ್ಕೆ ಹೋಗ್ಲಿಲ್ಲ. ಇವರೆಲ್ಲ ಬಂದು ನಾವು ಸುಮ್ಮನೆ ಹೇಳಿಕೆ ಕೊಡ್ತಾರೆ ಸರ್. ಸಮಾಜವ ನಾವು ನಮ್ ಜನ ಪರವಾಗಿ ನಾವು ಇರೋದು ಅಂತ ಹೇಳ್ಕೊಂಡು ಇದೆಲ್ಲ ಬೇರೆ ಹೇಳಿಕೆಗಳು ಹೇಳ್ಕೊಂಡು ಹೋಗ್ತಾರೆ. ಫೈಲ್ಸ್ ಮೇಲೆ ಮೂವ್ಮೆಂಟ್ ಮಾಡಲ್ಲ. ಇವ್ರು ಸಿನ್ಸಿಯರ್ ಇಲ್ಲ ಅಂತ ನಾನು ಹೇಳಲ್ಲ ಸರ್. ಒಂದ್ ಗಾದಿ ಹೇಳ್ತಾರೆ ನಮ್ಮ ಮಾತಿನಲ್ಲಿ, ಮದ್ವೆ ಮಾಡ್ಕೊಂಡು ಹುಡುಗಿಗೆ ಮನೆಗೆ ತಗೊಂಡ್ ಬಂದ್ರೆ ಹೊಸ ಏನ್ ಹೇಳ್ತೀವಿ ನಾವು, ಒಂದ್ ಹೆಣ್ಣು ಹುಡುಗಿಗೆ ಕರ್ಕೊಂಡ್ ಬಂದ್ರೆ ಒಂದ್ 5 ವೀಕ್ಸ್ ಅವಳು ಮನೆಯಲ್ಲಿ ಇರ್ತಾಳೆ. 5 ವೀಕ್ಸ್ ಆದ್ಮೇಲೆ ಯಾವ ರೀತಿಯಿಂದ ಹೆಂಗ್ ನಡಿಬೇಕು ಅದೆಲ್ಲರಿಗೂ ಗೊತ್ತಿದೆ. ಒಂದ್ ನಿಮ್ ಮಾತಿನಲ್ಲಿನೂ ಒಂದ್ ಗಾದಿ ಹೇಳ್ತಾರೆ, ಮನೆಗೆ ಬರೋಳು ಆ ನೀರ್ಗೆ ಬರ್ತಾಳೆ ಅಂತ ಕಾಯ್ತಾ ಬಿಡ್ತಾರದಲ್ಲ, ಅಂತೆ ಒಂದು ಉದಾಹರಣೆಗಳು ನಾನು ಹೇಳ್ತಾ ಇದ್ದೀನಿ. ಇವರು ಬೇರೆ ಹೇಗೆ ಹೇಳೋದು ಒಂದ್ ಸ್ವಲ್ಪ ದಿವಸಕ್ಕೆ, ಆಮೇಲೆ ಇವ್ರು ಏನ್ ಮಾಡ್ಬೇಕು ಏನಿಲ್ಲ ಸಮುದಾಯವಾಗಿ ಯಾವ ರೀತಿಯಿಂದ ತುಳಿಬೇಕು ಅಂತ ತುಳ್ಕೊಂಡೇ ಹೋಗ್ತಾವ್ರೆ. ಕಾನೂನ್ದು ದಜ್ಜಿ ಮೀನ್ಸ್ ಏನ್ ಹೇಳೋಣ, ಕೆಳಗಡೆ ಹಾಕೊಂಡು ಇವ್ರಿಗೆ ಎಲ್ಲರಿಗೂ ಯಾವ್ಯಾವ ಸಪೋರ್ಟ್ ಇದೆ ಯಾನೇನಿಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪ್ಲೀಸ್ ಸರ್, ಒಂದ್ ಸಿನ್ಸಿಯರ್ನು ಒಂದ್ ಹಾನೆಸ್ಟ್ ಯಾರನ ಇರ್ಲಿ, ನಮ್ಮ ಕ್ಯಾಸ್ಟ್ ನಲ್ಲಿ ಇರೋರ್ಗೆ ನಾನು ಯಾರಿಗೂ ಕೊಡಬೇಡಿ ಅಂತ ಹೇಳಲ್ಲ. ಈದ್ನಲ್ಲಿ ಯಾರಿಗನ ಇದ್ರೆ ಯಾರನ ಒಂದ್ ಹಾನೆಸ್ಟ್ ಇರ್ಬೇಕು, ಮಾಡೋರು ಇರ್ಬೇಕು. ಫಾರ್ ಲಾಂಗ್ ಟೈಮ್ ಇವ್ರು ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಇವ್ರು ಎಲ್ಲರೂ ಏನ್ ಮಾಡೋರು ಅಂದ್ರೆ ಅಂಡರ್ ದಿ ಕಾಂಗ್ರೆಸ್ ಪಾರ್ಟಿ ಬ್ಯಾನರ್ ದೇ ಹ್ಯಾವ್ ಡಿಸ್ಟ್ರಾಯ್ಡ್ ಅವರ್ ಕಮ್ಯುನಿಟಿ. ಕಾಂಗ್ರೆಸ್ಗೂ ಹಾಳು ಮಾಡ್ಬಿಡ್ತಾರೆ ಸರ್ ಇವರು. ಎಲ್ಲೋ ಕಾಂಗ್ರೆಸ್ ಒಳ್ಳೆ ರೀತಿಯಿಂದ ಬರ್ಬೇಕು, ಒಳ್ಳೆ ರೀತಿಯಿಂದ ಫೇಸ್ ಆಫ್ ಆಗ್ಬೇಕು ಅಂದ್ರೆ ನಮ್ ವಕ್ಫ್ ಬೋರ್ಡ್ ಇಶ್ಯೂ ಸರ್ ಮೇನ್. ನಾನ್ ತಿಳಿದಂಗೆ ಇದರ ಮೇಲೆ ಇನ್ನ ಜಾಸ್ತಿ ನೀವು ಎಲ್ಲರೂ ತಿಳಿಯೋರು, ನೀವೆಲ್ಲ ಇಂಟೆಲೆಕ್ಚುಯಲ್ಸ್, ಯು ಆರ್ ಅವರ್ ಹಾನರಬಲ್ ಚೀಫ್ ಮಿನಿಸ್ಟರ್. ಪ್ಲೀಸ್ ಸರ್, ಇನ್ ಸಿನ್ಸಿಯರ್ ವೇ ನಮ್ ಸಮುದಾಯ ಬಗ್ಗೆ ಅಗರ ಅಕಸ್ಮಾತ್ ನಿಮ್ಮ ಹತ್ರ ಒಂದ್ ಚೂರು ಏನನ ಇಂಟ್ರೆಸ್ಟ್ ಇದ್ರೆ ನಮ್ ಸಮುದಾಯ ಬಗ್ಗೆ ಈ 2 ಡಿಸಿಷನ್ಸ್ ನಾನು ಹೇಳಿದ್ದೀನಿಲ್ಲ, ಒಂದ್ ಇನ್ಕ್ವೈರಿ, ಒಂದ್ ಒಳ್ಳೆ ಬೋಲ್ಡ್ ಚೀಫ್ ಮಿನಿಸ್ಟರ್, ಹಾನೆಸ್ಟ್ ವಕ್ಫ್ ಮಿನಿಸ್ಟರ್ ಇನ್ ಚಾರ್ಜ್ ಇದಾಗಬೇಕು ಸರ್. ಫಸ್ಟ್ ಪ್ರಿಫರೆನ್ಸ್ ನಲ್ಲಿ ನಮ್ಮವ್ರಿಗೆ ಕೊಡಕ್ ಹೋಗ್ಬೇಡಿ ಸರ್. ಬೇರೆಯವರು ನಿಮ್ ಕ್ಯಾಬಿನೆಟ್ ನಲ್ಲಿ ಯಾರೋ ಇದ್ದಾರೆ ಸರ್, ಯಾರ್ಯಾರು ಇದ್ದಾರೆ ಅವ್ರಿಗೆ ಕೊಡ್ರಿ. ನಾನು ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹ್.